ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಬೆಂಗಳೂರಿನ ತ್ಯಾಗರಾಜನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಆಗಮಿಸಿದ್ದಾರೆ. ಮಠಕ್ಕೆ ಆಗಮಿಸಿ ಭಕ್ತರಿಗೆ ಫಲ ಮಂತ್ರಾಕ್ಷತೆ ವಿತರಿಸಿ ಆಶೀರ್ವಚನವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಠದ ವೆಬ್ಸೈಟನ್ನು ಉದ್ಘಾಟನೆ ಮಾಡಿದ್ದಾರೆ. ತ್ಯಾಗರಾಜನಗರದ ಮಠದ ಟ್ರಸ್ಟ್ ಅಧ್ಯಕ್ಷರಾದ ಮತ್ತು ಶ್ರೀ ಸುಬುಧೇಂದ್ರ ತೀರ್ಥ ಕೋಆಪರೇಟಿವ್ ಸೊಸೈಟಿಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಅನಿಲ್ ನವರತ್ನ ಮತ್ತು ಮಠದ ಟ್ರಸ್ಟಿನ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮೂಲ ಪಾದುಕಾರೂಪದಿಂದ ನಿಮ್ಮೆಲ್ಲರ ಆಹ್ವಾನದ ಮೇರೆಗೆ ಇಲ್ಲಿ ಇಂದು ಆಗಮಿಸಿ ಈ ಸನ್ನಿಧಾನವನ್ನ ಮತ್ತಷ್ಟು ಅಭಿವ್ಯಕ್ತಗೊಳಿಸಿರ್ತಕ್ಕಂತಹ ಪರಮ ಪವಿತ್ರವಾದ ಸಂದರ್ಭ ಇಂದಾಗಿದೆ. ಈ ಮಠವನ್ನ ಅನೇಕ ದಶಕಗಳಿಂದ ಸ್ಥಾಪನೆ ಮಾಡಿದ್ರು. ನಮ್ಮ ಅನಿಲ್ ಕುಮಾರ್ ಮತ್ತು ಮತ್ತಿತರರೆಲ್ಲರೂ ಕೂಡ ನಮಗೆ ಅತ್ಯಂತ ಒಡನಾಡಿಗಳಾಗಿದ್ದರೂ ಕೂಡ ಹೋದ ಬಾರಿ ಬೆಂಗಳೂರಿನ ನಮ್ಮ ವಾಸ್ತವ್ಯದಲ್ಲಿಯೇ ಇಲ್ಲಿ ಬರಬೇಕಾಗಿತ್ತು. ಆದರೆ ಹಿಂದೆ ಯಾಕೆ ಮೂಲರಾಮದೇವರು ಇಲ್ಲಿ ಆಗಮಿಸಿದ್ದಾರೆ ಅಂತಂದ್ರೆ ಇದಕ್ಕೊಂದು ಆಧ್ಯಾತ್ಮಿಕ ಹಿನ್ನೆಲೆ ಎನ್ನುವಂತಹದ್ದಿದೆ. ಭಗವಂತ ಭಗವದ್ಗೀತೆಯಲ್ಲಿ ತನ್ನ ವಿಭೂತಿ ರೂಪಗಳನ್ನು ಹೇಳುವಾಗ ಮಾಸಾನಾಂ ಮಾರ್ಗಶೀರ್ಷೋಹಂ ಅಂದಿದ್ದಾನೆ. ಯದ್ಯಪಿ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರವಾಗಿ ಮಾಸಗಣನೆಯು ಚೈತ್ರ ಮಾಸದಿಂದ ಪ್ರಾರಂಭವಾಗಿ ಫಾಲ್ಗುಣ ಮಾಸದ ತನಕ ಇದ್ದರೆ 12 ಮಾಸಗಳಲ್ಲಿ ಮಾರ್ಗಶಿರ ಮಾಸ ಅನ್ನುವಂತಹದ್ದು ಭಗವಂತನ ಅತ್ಯಂತ ವಿಭೂತಿ ರೂಪ ಸಂಪನ್ನವಾದ ಮಾಸ ಎಂಬುದಾಗಿ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗದಲ್ಲಿ ಭಗವಂತ ತಿಳಿಸಿಕೊಂಡಿದ್ದಾನೆ. ಅಂತಹ ಭಗವಂತನ ವಿಭೂತಿ ರೂಪ ಸಂಪನ್ನವಾದಂತಹ ಮಾಸ ಮಾರ್ಗಶಿರ ಮಾಸ. ಈ ಮಾಸವನ್ನೇ ಮೂಲರಾಮದೇವರು ಆಯ್ಕೆ ಮಾಡಿಕೊಂಡು ಇಂದಿಲ್ಲಿಗೆ ಆಗಮಿಸಿದ್ದಾರೆ. ಈ ಮಾರ್ಗಶಿರ ಮಾಸದ ಮತ್ತೊಂದು ಮಹತ್ವವನ್ನ ಪಾಂಚರಾತ್ರಾಗಮದಲ್ಲಿ ಸ್ವಯಂ ವಿಷ್ಣು ಭಗವಾನನು ಉಪದೇಶ ಮಾಡುವಾಗ ಹೇಳ್ತಾನೆ. ಭಗವಂತನ ಪೂಜೆಯನ್ನ ಪ್ರತಿನಿತ್ಯದಲ್ಲಿಯೂ ಕೂಡ ಶಾಸ್ತ್ರ ಸಂಪ್ರದಾಯಗಳ ಹಿನ್ನೆಲೆಯಲ್ಲಿ ನಮ್ಮ ಯೋಗ್ಯತಾನುಸಾರವಾಗಿ ಭಗವದ್ಗತವಾದಂತಹ ಭಗವಂತನಿಂದ ಕೊಡಲ್ಪಟ್ಟಂತಹ ವಸ್ತುಗಳಿಂದ ನಾವು ಅವನ ಪೂಜೆ ಅರ್ಚನೆ
ಭಗವಂತನಿಗೆ ನಿವೇದನೆ ಮೊದಲಾದವುಗಳನ್ನು ಮಾಡಬೇಕು ಅಂತ ಹೇಳುವಾಗ ಈ ಮಾರ್ಗಶಿರ ಮಾಸದಲ್ಲಿ ಒಂದು ದಿನದ ಪೂಜೆಗೆ ಏನು ವಿಶೇಷತೆಯನ್ನು ಹೇಳಿದ್ದಾರೆ ಅಂತಂದ್ರೆ ಸಹಸ್ರ ವಾರ್ಷಿಕ